ನಾವು ಸುಮಾರು 20-25 ವರ್ಷದಿಂದ ಕೈಮಗ್ಗ ನೈತಾ ಇದ್ವಿ. ಈಗ ನೆಕ್ಸ್ಟ್ ಪವರ್ ಲೂಮ್ ಹಾಕೊಂಡಿದ್ವಿ. ಇದು ಸಮಸ್ಯೆ ಅಂದ್ರೆ ಇದು ಅಳಿವಿನ ಅಂಚಿಗೆ ಬಂದ್ಬಿಟ್ಟೈತಲ್ಲ. ನಮ್ಮೂರಲ್ಲಿ 500 ಮಗ್ಗ ಇದ್ದಿದ್ದು ಈಗ 150 ಮಗ್ಗ ಐತೆ ಅಷ್ಟೇನೆ. ಈ ಕಾಲಕ್ರಮೇಣ ಇದು ನಷ್ಟ ಹೋಗುತ್ತೆ. ಯಾಕೆಂದ್ರೆ ಇಲ್ಲಿ ಈಗ ಜಾಗತೀಕರಣ ಆಗೈತಲ್ಲ, ಅದು ಬೇರೆ ಇದೆಲ್ಲ ಸಂಬಳಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಇದರಲ್ಲಿ 15 ವರ್ಷದಿಂದ ಏನಿದೆ ಅದೇ ಕೂಲಿ ಇನ್ನು ಕಡಿಮೆ ಆಗ್ತಾ ಇದೆ ಹೊರತು ಜಾಸ್ತಿ ಆಗ್ತಾ ಇದೆ. ಜಾಗತೀಕರಣ ಆದ್ರೆ ನಿಮ್ಗೆ ಒಳ್ಳೇದಲ್ವಾ? ಒಳ್ಳೇದಾಗಿದೆ. ಇದಕ್ಕೆ ಡಿಮ್ಯಾಂಡ್ ಇಲ್ಲ, ಡಿಮ್ಯಾಂಡ್ ಇದೆ ಮಾರುಕಟ್ಟೆ. ಇದು ರ್ಯಾಪರ್ ಲೂಮ್ಸ್ಗಳೆಲ್ಲ ಬಂದಿದೆ. ಅದು ಫಾಸ್ಟ್ ಮೂವಿಂಗ್ ಇರುತ್ತೆ, ಫಾಸ್ಟ್ ಪ್ರೊಡಕ್ಷನ್. ಸರ್ಕಾರದಿಂದ ಯಾವ ರೀತಿ ಸವಲತ್ತು ಅಂದ್ರೆ ಸಬ್ಸಿಡಿ ಕೊಟ್ಟರು ಇಲ್ಲಿ ಅದು ಕಾಸ್ಟ್ ಜಾಸ್ತಿ ಬೀಳುತ್ತೆ ರ್ಯಾಪರ್ ಮಗ್ಗಳು. ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಕ್ಕೆ ಮಾಮೂಲಿ ಇದು ಹ್ಯಾಂಡ್ ಲೆಕ್ಕಕ್ಕೆ ಬಂದಿದೆ. ಈಗ ಪ್ರೊಡಕ್ಷನ್ ಕಡಿಮೆ. ಇದು ದಿವ್ಸಕ್ಕೆ 1 ಸೀರೆ ಮಾಡ್ತೀವಿ ಅಷ್ಟೇ ನಾವು. ದಿವ್ಸಕ್ಕೆ ಒಂದು 250 ರೂಪಾಯಿ ಕೊಡ್ತಾರೆ ನಮಗೆ. ದಿವ್ಸಕ್ಕೆ 10-20 ಸೀರೆ ಬರುತ್ತೆ ಒಂದು ಮಗದಲ್ಲಿ. ಸರ್, ಈಗ ಇದನ್ನ ಕಲಿಯೋದಕ್ಕೆ ಟೈಮ್ ಎಷ್ಟು ಬೇಕು? ನೇಕಾರಿಕೆ ಟೈಮ್ ಸುಮಾರು ನಾವು 20 ವರ್ಷದಿಂದ ಇದನ್ನೇ ಮಾಡ್ತಿರೋದ್ರಿಂದ ನಮ್ಗೊಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ. ಹೊಸದಾಗಿ ಬಂದು ಮಾಡಕ್ಕೆ ಸಾಧ್ಯ ಇಲ್ಲ. ಹುಡುಗರಂತವ್ರು ಕಲಿಯಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆ ಏನಾಗುತ್ತೆ? ಸಮಸ್ಯೆ ಇದು ಟೆಕ್ನಿಕಲ್ ವರ್ಕ್ ಜಾಸ್ತಿ ಇರುತ್ತೆ. ಹಾರ್ಡ್ ವರ್ಕ್ ಅಷ್ಟೇ ಇರುತ್ತೆ, ಟೆಕ್ನಿಕಲ್ ವರ್ಕ್ ಎರಡು ಇನ್ಕ್ಲೂಡ್ ಆಗಿರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇಂದ ಮಾತ್ರ ಸಾಧ್ಯ. ಎಷ್ಟು ಬೇಕು? ಸಿಕ್ಕಾಪಟ್ಟೆ ಬೇಕು. ಪೇಷನ್ಸ್ ಅಂದ್ರೆ ಸುಮಾರು ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಓಡ್ಸಕ್ಕಾಗದು. ಹುಡುಗರಂತವ್ರು ಬಂದ್ ಮಾಡಿದ್ರೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ, ಆಗಲ್ಲ. ಅಂದ್ರೆ ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಇದು ಮೊಮ್ಮಕ್ಕಳಲ್ಲ, ನಮ್ಗೆ ಲಾಸ್ಟ್. ಹೌದಾ? ಅಷ್ಟು ಇದು ಇಲ್ಲ ಅಂದ್ರೆ ನಿಮ್ಮ ಭವಿಷ್ಯ ಏನು ಸರ್? ಉದಾಹರಣೆ ಕೊಡ್ತೀನಿ. ಈಗ ಒಂದ್ ಸೀರೆ ಪ್ರೊಡಕ್ಷನ್ ಮಾಡಕ್ಕೆ ಇದಕ್ಕೆ ನಮ್ಗೆ 250 ರೂಪಾಯಿ ಕೊಡ್ತಾರೆ. ಡೈಲಿ ನಾವು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಆಗಿರೋದ್ರಿಂದ 1-1.5 ಮಾಡ್ತೀವಿ ಅಷ್ಟೇ ಆಗೋದು. ಎಷ್ಟಾಯ್ತು? 400 ಅವರೇಜ್ ಆಯ್ತು. 400 ಇಂಟು 30 ಡೇಸ್ ಎಷ್ಟಾಗುತ್ತೆ? 12,000 ಆಗುತ್ತೆ. ಅದೇ ಈಗ ಬೇರೆ ಯಾವ್ದಾದ್ರು ಗಾರ್ಮೆಂಟ್ಸ್ ಹೋಗ್ಲಿ 15,000 ಕೊಡ್ತಾರೆ ಮಿನಿಮಮ್. ಇದು ಏನಕ್ಕೆ ಮಾಡ್ಬೇಕು? ಇಷ್ಟು ಬಂಡವಾಳ ಹಾಕ್ಬೇಕು, ಮನೆ ಇರ್ಬೇಕು ಸ್ವಂತ. ಇದ್ರ ನಂತರ ಏನು? ಇದ್ರ ನಂತರ ಅಂದ್ರೆ ಎಲ್ಲ ಬೆಂಗಳೂರು ಕಡೆ ವಲಸೆ ಹೋಗ್ತಾ ಇದ್ದಾರೆ.